ಕರ್ನಾಟಕದ ಮೊದಲ ರಾಜ್ಯ ಕದಂಬ ವಂಶದ ಅದ್ಭುತ ಗಾಥೆ. ಚಾಲುಕ್ಯರು ಬರುವ ಮೊದಲು ವಿಜಯನಗರದ ವೈಭವದ ಹಿಂದೆ ಕರ್ನಾಟಕದ ಇತಿಹಾಸದ ಪುಟವನ್ನು ಬರೆದವರು ಕದಂಬ ವಂಶ. ಕ್ರಿಸ್ತಶಕ 4ನೇ ಶತಮಾನದಲ್ಲಿ ಮಯೂರ ಶರ್ಮ ಎಂಬ ಬ್ರಾಹ್ಮಣ ವಿದ್ಯಾರ್ಥಿ ಬನವಾಸಿಯಲ್ಲಿ ಕದಂಬ ವಂಶ ಸ್ಥಾಪಿಸಿದರು. ವಿದ್ಯಾಭ್ಯಾಸಕ್ಕಾಗಿ ಕಂಚಿಗೆ ಹೋದಾಗ ಪಲ್ಲವ ಸೈನಿಕನಿಂದ ಅವಮಾನಿತರಾದ ಮಯೂರವರ್ಮ ತನ್ನ ಶಸ್ತ್ರಾಸ್ತ್ರವನ್ನು ಎತ್ತಿ ಹೋರಾಟ ಆರಂಭಿಸಿದರು. ಅದೇ ಹೋರಾಟದಿಂದಲೇ ಜನ್ಮವಾಯಿತು ಕರ್ನಾಟಕದ ಮೊದಲ ಸ್ವದೇಶಿ ಸಾಮ್ರಾಜ್ಯ. ಕದಂಬರು ಕನ್ನಡವನ್ನು ಆಡಳಿತ ಭಾಷೆಯಾಗಿ ಬಳಸಿದ ಮೊದಲ ರಾಜವಂಶ. ಅಂದಿನಿಂದ ಕನ್ನಡ ಸ್ಫೂರ್ತಿ ಅರಮನೆಗಳಿಂದ ಜನಮನಕ್ಕೆ ಹರಡಿತು. ಇವರು ಕಟ್ಟಿದ ದೇವಾಲಯಗಳು, ಶಾಸನಗಳು ಮತ್ತು ಆಡಳಿತ ಕ್ರಮಗಳು ಇಂದಿಗೂ ನಮಗೆ ಸ್ಮರಣೀಯ. ಅವರ ಕತೆ ಕನ್ನಡದ ಮೊದಲ ಅಕ್ಷರಗಳಂತೆಯೇ ಶಾಶ್ವತ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.